ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಅಂದ್ರೆ ಆಟಿಕಾಗೆ ಕಾಲ್ ಮಾಡಿ 8880300300. ಅಟ್ಟಿಕಾ ಗೋಲ್ಡ್ ಕಂಪನಿ. ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಖಾಸಗಿ ಆಸ್ಪತ್ರೆಗಳು ಎಷ್ಟರ ಮಟ್ಟಿಗೆ ಸೇಫ್ ಅನ್ನುವಂಥ ಪ್ರಶ್ನೆ ಹುಟ್ಟುಕೊಳ್ತಾ ಇದೆ. ಕಾರಣ ಶೌಚಾಲಯಕ್ಕೆ ಹೋದಾಗ ಗರ್ಭಿಣಿಯ ಫೋಟೋ ತೆಗೆದಿದ್ದಾನೆ ಅಪರಿಚಿತ ವ್ಯಕ್ತಿ. ಖಾಸಗಿ ಆಸ್ಪತ್ರೆಗಳಿಗೆ ಹೋಗೋ ಮುನ್ನ ಎಚ್ಚರ ಎಚ್ಚರ. ಬೆಂಗಳೂರಿನಲ್ಲಿರುವಂತಹ ಖಾಸಗಿ ಆಸ್ಪತ್ರೆಗಳು ಎಷ್ಟರ ಮಟ್ಟಿಗೆ ಸೇಫ್ ಅನ್ನುವಂತ ಪ್ರಶ್ನೆ ಕಾಡ್ತಾ ಇದೆ. ಶೌಚಾಲಯಕ್ಕೆ ಹೋದಾಗ ಗರ್ಭಿಣಿಯ ಫೋಟೋ ತೆಗೆದಿದ್ದಾನೆ ಅಪರಿಚಿತ. ಅಪೋಲೋ ವೆಲ್ನೆಸ್ ಚಾಂಪಿಯನ್ ಆಸ್ಪತ್ರೆಯಲ್ಲಿ ನಡೆದಿರುವಂತಹ ಘಟನೆ ಇದು. ಸರ್ಜಾಪುರ ಮುಖ್ಯ ರಸ್ತೆಯಲ್ಲಿರುವಂತಹ ವೆಲ್ನೆಸ್ ಚಾಂಪಿಯನ್ ಆಸ್ಪತ್ರೆಯಲ್ಲಿ ಈ ತರದೊಂದು ಘಟನೆಯಾಗಿದೆ. ಮೇ 21ನೇ ತಾರೀಕು ಆಸ್ಪತ್ರೆಗೆ ಹೋಗಿರ್ತಾರೆ ಗರ್ಭಿಣಿ. ಅಲ್ಲಿ ಟಾಯ್ಲೆಟ್ಗೆ ಅಂತ ಹೋದಂತ ಸಂದರ್ಭದಲ್ಲಿ ಮೊಬೈಲ್ನಲ್ಲಿ ಫೋಟೋ ಕ್ಲಿಕ್ಕಿಸಿದ್ದಾನೆ ಓರ್ವ ವ್ಯಕ್ತಿ. ಅದನ್ನ ಗಮನಿಸಿ ತಕ್ಷಣ ಆಸ್ಪತ್ರೆಯ ಆಡಳಿತ ಮಂಡಳಿಗೆ ಮಹಿಳೆ ತಿಳಿಸಿದ್ದಾರೆ, ಅವರ ಗಮನಕ್ಕೆ ತಂದಿದ್ದಾರೆ. ಆ ವ್ಯಕ್ತಿಯ ಮೊಬೈಲ್ ಪರಿಶೀಲನೆ ಮಾಡಿದಂತ ಸಂದರ್ಭದಲ್ಲಿ ಆಸ್ಪತ್ರೆಯ ಸಿಬ್ಬಂದಿಗಳಿಗೆ ಶಾಕ್ ಎದುರಾಗಿದೆ. ಆತನ ಮೊಬೈಲ್ನಲ್ಲಿ ಇದೇ ರೀತಿಯಾಗಿ ಹಲವು ಮಹಿಳೆಯರ ಫೋಟೋ ವಿಡಿಯೋಗಳು ಇರೋದು ಪತ್ತೆಯಾಗಿದೆ. ಈ ಘಟನೆಯಿಂದಾಗಿ ಮಾನಸಿಕವಾಗಿ ಒತ್ತಡಕ್ಕೊಳಗಾಗಿದ್ದಾರೆ ಆ ಮಹಿಳೆ. ಫೋಟೋ ತೆಗೆದಿದ್ದ ಕೃಷ್ಣ ಪರಾಗಿ ಎಂಬಾತನ ವಿರುದ್ಧ ಇದೀಗ ದೂರು ಕೂಡ ದಾಖಲಾಗಿದೆ. ಆರೋಪಿ ಕೃಷ್ಣನನ್ನ ಬಂಧಿಸಿ ಸದ್ಯ ವರ್ತೂರು ಪೊಲೀಸರು ತನಿಖೆ ನಡೆಸ್ತಾ ಇದ್ದಾರೆ. ಅವರಿಗೆ ಒಂದು ರೀತಿ ಶಾಕ್ ಆಗಿದೆ. ಅದನ್ನು ಇಮಿಡಿಯೇಟ್ ಆಗಿ ಅವ್ರ ಗಮನಕ್ಕೆ ತಂದಂಥ ಸಂದರ್ಭದಲ್ಲಿ ಆತನ ಫೋನ್ ಚೆಕ್ ಮಾಡಿದಾಗ ಇದೇ ಥರ ನೂರಾರು ಫೋಟೋಗಳು ವಿಡಿಯೋಗಳು ಆತನ ಮೊಬೈಲ್ನಲ್ಲಿ ಪತ್ತೆಯಾಗಿದೆ. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ಸೀನಿಯರ್ ಕ್ರೈಮ್ ರಿಪೋರ್ಟರ್ ಅಜಯ್ ಕುಮಾರ್ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಅಜಯ್, ಬೆಂಗಳೂರಲ್ಲಿರುವಂಥ ಹಾಸ್ಪಿಟಲ್ಗಳಲ್ಲಿ ಎಷ್ಟರ ಮಟ್ಟಿಗೆ ಸೇಫ್ಟಿ ಇದೆ ಅಂತೇಳಿ? ಬಿಕಾಸ್ ಈ ಹಿಂದೆ ಕೂಡ ನೋಡಿದ್ವಿ, ವಾಚ್ ಕದ್ದಿದ್ದಾರೆ ಅಥವಾ ಚಿನ್ನಾಭರಣಗಳನ್ನು ಕದೀತಾರೆ ಅಂತೇಳಿ. ಮತ್ತೊಂದು ಕಡೆ ಈಗ ಹೆಣ್ಮಕ್ಳಿಗೂ ಕೂಡ ಸೇಫ್ಟಿ ಇಲ್ಲ ಅನ್ನುವಂಥ ಪ್ರಶ್ನೆ ಹುಟ್ಕೊಳ್ತಾ ಇದೆ ಈ ಘಟನೆಯಿಂದಾಗಿ. ಏನು ನಡೆದಿತ್ತು ಅವತ್ತು? ಖಂಡಿತವಾಗ್ಲೂ ಪ್ರಭು, ಏನು ಇದೇ ತಿಂಗಳ 21ನೇ ತಾರೀಕು ನಡೆದಿರುವಂತಹ ಘಟನೆ ಅಂತ ಕೂಡ ಗೊತ್ತಾಗ್ತಿರುವಂತದ್ದು. ಯಾಕಂದ್ರೆ ಈ ಒಂದು ಅದೇ ಪ್ರತಿಷ್ಠಿತ ಖಾಸಗಿ ಆಸ್ಪತ್ರೆ ಅಂತಾನೆ ಹೇಳ್ಬೋದು. ಈ ಒಂದು ಆಸ್ಪತ್ರೆಯಲ್ಲಿ ಏನು ಗರ್ಭಿಣಿ ಮಹಿಳೆ ಒಬ್ರು ಕೂಡ ಚಿಕಿತ್ಸೆಗೆ ಅಂತ ಹೋಗಿರ್ತಾರೆ. ಆ ಸಂದರ್ಭದಲ್ಲಿ ಅಲ್ಲಿ ಬಂದಂತ ಒಬ್ಬ ಅನಾಮಿಕ ವ್ಯಕ್ತಿ ಏನಿರ್ತಾನೆ, ಆತ ಕೂಡ ಅಲ್ಲಿ ಶೌಚಾಲಯದಲ್ಲಿ ಇದ್ದಂತ ಸಂದರ್ಭದಲ್ಲಿ ಫೋಟೋ ಕ್ಲಿಕ್ಕಿಸೋದಕ್ಕೂ ಕೂಡ ಮುಂದಾಗಿರ್ತಾನೆ. ತಕ್ಷಣ ಆಕೆ ಕೂಡ ನೋಡಿ ತಕ್ಷಣ ಅಲ್ಲಿ ಒಂದ್ ರೀತಿ ಅವ್ರಿಗೆ ಗಾಬರಿ ಕೂಡ ಆಗಿರುವಂತೆ. ಗಾಬರಿ ಆಗ್ತಿದ್ದಂಗೆ ಆ ಮಹಿಳೆ ಅಲ್ಲಿ ಇದ್ದಂತ ಅವ್ರನ್ನ ಕೆಲವೊಬ್ರನ್ನು ಕೂಡ ಕರೀತಾರೆ. ಆದ್ರೆ ಆತ ಅಲ್ಲಿ ಓಡೋಗುವಂತ ಕೆಲಸಕ್ಕೆ ಮುಂದಾಗ್ತಾನೆ. ಆದ್ರೆ ಅಲ್ಲಿ ಇದ್ದಂತ ಕೆಲವೊಬ್ರು ಸಿಬ್ಬಂದಿಗಳು ಕೂಡ ಆತನನ್ನ ಹಿಡ್ಕೊಂಡು ಆನಂತರ ಪೊಲೀಸ್ಗೂ ಕೂಡ ಏನು ಆ ವಶಕ್ಕೆ ಕೊಟ್ಟಂತ ಸಂದರ್ಭದಲ್ಲಿ ಗೊತ್ತಾಗುತ್ತೆ ಈತ ಸಾಕಷ್ಟು ಜನರ ಫೋಟೋ ವಿಡಿಯೋಸ್ಗಳು ಇದೇ ರೀತಿಯಾಗಿ ತೆಗೆದಿದ್ದಾನೆ ಅನ್ನೋದ್ರ ಬಗ್ಗೆ ಮಾಹಿತಿ ಕೂಡ ಈಗಾಗಲೇ ಸಿಕ್ಕಿರುವಂತದ್ದು. ಆ ಒಂದು ಆಧಾರದ ಮೇಲೆ ಈತ ಎಲ್ಲೆಲ್ಲಿ ಈ ರೀತಿಯಾದಂತ ಘಟನೆ ಮಾಡಿದ್ದಾನೆ ಅನ್ನೋದ್ರ ಮೇಲೆ ಕೂಡ ಈಗಾಗಲೇ ಪೊಲೀಸರು ವರ್ಕ್ ಮಾಡ್ತಿದ್ದಾರೆ. ಇನ್ನು ಈತ ಅದನ್ನ ಈಗಾಗಲೇ ವರ್ತೂರು ಪೊಲೀಸರು ಕೂಡ ಈಗಾಗಲೇ ವಶಕ್ಕೆ ಪಡ್ಕೊಂಡು ಆತನ ಮೊಬೈಲ್ ಏನಿತ್ತು ಅದನ್ನು ಕೂಡ ಸೀಸ್ ಮಾಡಿದ್ದಾರೆ. ಅದರಲ್ಲಿ ನೂರಾರು ಫೋಟೋಸ್ ಮತ್ತೆ ವಿಡಿಯೋಸ್ಗಳು ಕೂಡ ಈಗಾಗಲೇ ಇದೆ ಅಂತಾನು ಕೂಡ ಹೇಳಲಾಗ್ತಾ ಇರುವಂತದ್ದು. ಹಾಗಾಗಿ ಪೊಲೀಸರು ಕೂಡ ಈಗಾಗಲೇ ತನಿಖೆಯನ್ನು ಸಹ ಮುಂದುವರಿಸಿದ್ದಾರೆ ಅನ್ನೋ ಮಾಹಿತಿ ಕೂಡ ಲಭ್ಯವಾಗ್ತಿರುವಂತದ್ದು ಪ್ರಭು. ಓಕೆ, ಥ್ಯಾಂಕ್ ಯು ಅಜಯ್.